ನಾಯಕರಂತೆ ಚಿಂತಿಸಿ ಹಾಗೂ ವರ್ತಿಸಿ. ಥಿಂಕ್ ಅಂಡ್ ಆಕ್ಟ್ ಲೈಕ್ ಎ ಲೀಡರ್. ಒಂದು ಆಲೋಚನೆ ಇದೆ, ಇನ್ನೊಂದು ಪ್ರಕ್ರಿಯೆ ಇದೆ, ಆಕ್ಷನ್, ಇಂಪ್ಲಿಮೆಂಟೇಷನ್. ನಾವು ಬರೀ ಆಲೋಚನೆ ಮಾಡಿದ್ರು ಸಾಲದು, ನಾವು ವರ್ತನೆ ಮಾಡೋದಕ್ಕೆ ಆರಂಭ ಮಾಡಬೇಕು. ನಾನು ನಾಯಕ ಆಗಬೇಕು, ನಾನೊಬ್ಬ ಸಾಧಕ ಆಗಬೇಕು ನಮ್ಮ ಜೀವನದಾಗೆ ಅಂದ್ರೆ ಯಾವ ರೀತಿ ಆಲೋಚಿಸ್ತೀವೋ ಹಾಗೇ ವರ್ತಿಸಬೇಕು. ಥಿಂಕ್ ಅಂಡ್ ಆಕ್ಟ್ ಲೈಕ್ ಎ ಲೀಡರ್. ಕೆಲವು ಸಾರಿ ನಾವು ಆಲೋಚನೆ ಮಾಡ್ತೀವಿ, ಆ ಥರ ನಡ್ಕೊಳ್ಳಲ್ಲ, ಅಲ್ಲಿ ಪರಿವರ್ತನೆ ಆಗುವುದಿಲ್ಲ. ನಮ್ಮ ವ್ಯಕ್ತಿತ್ವ ಪರಿವರ್ತನೆ ಆಗಬೇಕು ಅಂದರೆ ಏನು ಆಲೋಚನೆಯನ್ನ ಮಾಡುತ್ತೇವೋ ಅದೇ ರೀತಿ ವರ್ತನೆಯನ್ನ ಮಾಡಿದರೆ ಮಾತ್ರ ಸಾಧ್ಯ. ಆಲೋಚನೆಗೂ ವರ್ತನೆಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಈ ವಿಚಾರವನ್ನ ನಾನು ಆನ್ಲೈನ್ ಸ್ಟೂಡೆಂಟ್ಸ್ಗೆ ನೀಡಿದ್ದೇನೆ. ಮೊದಲನೇದಾಗಿ ತ್ರಿವೇಣಿ ಶಿಕ್ಷಕಿ ಏನು ಹೇಳ್ತಾರೆ ಕೇಳೋಣ. ಪ್ರತಿಯೊಬ್ಬರಿಗೂ ಇಂಥ ವಿಷಯಗಳನ್ನು ಕೊಟ್ಟಾಗ ಆಲೋಚನಾ ಕ್ರಮದಲ್ಲಿ ಬದಲಾಗಬೇಕು ಎನ್ನುವುದು ನಮ್ಮ ಆಶಯ. ಎಸ್ ತ್ರಿವೇಣಿ. ನಮಸ್ತೆ ಸರ್. ನಾಯಕರಂತೆ ಚಿಂತಿಸಿ ಹಾಗೂ ಹಾಗೆ ವರ್ತಿಸಿ. ಸರ್, ನಾಯಕರು ಯಾವ ರೀತಿ ಚಿಂತನೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ನಾಯಕರಾದವರು ತಾವು ಖುಷಿಯಾಗಿರೋದ್ರ ಜೊತೆಗೆ ತಮ್ಮ ಸುತ್ತಮುತ್ತಲಿನವರನ್ನೆಲ್ಲ ಖುಷಿಯಾಗಿರೋ ಹಾಗೆ ನೋಡ್ಕೊಳ್ತಾರೆ. ಯಾಕೆ ಅಂತಂದ್ರೆ ಅವರ ನಾಯಕರಲ್ಲಿ ಆ ತರದ ಒಂದು ಗುಣ ಇರ್ಲೇಬೇಕಾಗುತ್ತೆ. ಅದನ್ನ ಬೆಳೆಸ್ಕೊಂಡು ಬಂದಿರ್ತಾರೆ ಕೂಡ. ಮತ್ತೆ ಈ ನಾಯಕರಾದವರು ತಮ್ಮ ಒಂದು ಸುತ್ತಮುತ್ತಲಿನ ಏನಾದ್ರೂ ಜನರು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡಿದಾಗ ಅದನ್ನ ತಿದ್ದುವ ರೀತಿ ಇದೆಯಲ್ಲ, ಅದು ಬಹಳಷ್ಟು ಈ ಯಾವ ರೀತಿ ಇರುತ್ತೆ ಅಂತಂದ್ರೆ ಅದಕ್ಕೆ ಒಂದು ಸಮಾಧಾನದಿಂದ ಹಾಗೂ ಪ್ರೀತಿಯಿಂದ ನಯದಿಂದ ತಿದ್ದುತ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕೆ ಅಂದ್ರೆ ಈ ನಾಯಕರಾದವರಲ್ಲಿ ಅಂತ ಗುಣವನ್ನ ರೂಢಿಸ್ಕೊಂಡಿರ್ತಾರೆ ಕೂಡ. ನಾನು ಆ ಗುಣವನ್ನ ನಿಮ್ಮಲ್ಲಿ ನೋಡಿದ್ದೀನಿ. ನಾನು ಆನ್ಲೈನ್ ಅಲ್ಲಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಿದಾಗ ಅನೇಕ ತಪ್ಪುಗಳನ್ನ ಮಾಡ್ತಾ ಇದ್ದೆ, ನನಗೆ ಗಮನ ಇಲ್ದೇನೆ ಅಥವಾ ನನ್ನ ಅರಿವಿಗೆ ಬರ್ದೇನೆ ಅನೇಕ ತಪ್ಪುಗಳನ್ನ ಮಾಡಿದ್ದೀನಿ. ಅದನ್ನ ಎಷ್ಟು ನಯವಾಗಿ ತಿದ್ದಿದ್ದೀರಾ ಅನ್ನೋದನ್ನ ನಾನು ಇವಾಗ್ಲೂ ನೆನೆಸ್ಕೊಳ್ತೀನಿ. ಅದೇ ರೀತಿ ಮತ್ತೆ ಈ ಯಾರನ್ನು ಸಹ ಕೀಳಾಗಿ ನೋಡದೆ ನಾಯಕರಾದವರು ಎಲ್ಲರನ್ನೂ ಸಹ ಸಮಾನ ರೀತಿಯಲ್ಲಿ ಕಾಣ್ತಾರೆ. ಈ ರೀತಿಯ ಒಂದು ಚಿಂತನೆಯ ಒಂದು ಆಲೋಚನೆ ಅವರಲ್ಲಿ ಇರುತ್ತೆ. ಹಾಗೆ ಅದರಂತೆ ವರ್ತಿಸ್ತಾರೆ ಕೂಡ. ಹಾಗೇನೆ ನಾವು ಸಹ ಒಂದು ಮಾನವೀಯತೆ ದೃಷ್ಟಿಯಿಂದ ನಾಯಕರಂತೆ ಚಿಂತಿಸಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಈ ಎಲ್ಲದನ್ನು ಗೌರವಿಸ್ತಾ ಈ ನಾಯಕರು ಹೇಗೆ ಒಂದು ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡ್ತಾರೋ ಹಾಗೆ ಚಿಂತಿಸ್ತಾ ಹಾಗೆ ವರ್ತನೆಯನ್ನು ಮಾಡ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು. ಓಕೆ ತ್ರಿವೇಣಿ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇದ್ದಾರೆ ಕಟ್ಟೆ ಯರಿಸ್ವಾಮಿ 76 ವೆಂಕಟಾಪುರ. ಆತ್ಮೀಯರೇ ನಮಸ್ಕಾರ. ನಾಯಕರಂತೆ ಚಿಂತಿಸಿ ವರ್ತಿಸಿ. ಈಗ ನೋಡಿ, ಒಬ್ಬ ನಾಯಕನಾಗ್ಬೇಕಂದ್ರೆ ನಾಯಕನ ಗುಣಗಳನ್ನ ಹೊಂದಿರಬೇಕಾಗಿರ್ತದೆ. ಈಗ ಆ ನಾಯಕ ಆಗ್ಬೇಕಂದ್ರೆ ಕೆಲವೊಂದು ಅವ್ರಿಗೆ ಜವಾಬ್ದಾರಿಗಳನ್ನ, ಕೆಲವೊಂದು ತೀರ್ಮಾನಗಳನ್ನ ಕೈಗೊಳ್ಳಲಿಕ್ಕೆ ನಾವು ನಾಯಕರನ್ನ ಆಗಿ ನೇಮಕ ಮಾಡಿರ್ತೀವಿ. ಆ ನಾಯಕನಾಗಿ ನಾವು ಮಾಡಬೇಕಾದ್ರೆ ಆ ನಾಯಕನಲ್ಲಿ ಕೆಲವೊಂದು ಗುಣಾತ್ಮಕ ಅಂಶಗಳನ್ನ ಅವರು ಹೊಂದಿರಬೇಕಾಗಿರ್ತಾರೆ. ಏನೇನಪ್ಪ ಅಂತ ನಾವು ನೋಡೋದಾದ್ರೆ ದೃಷ್ಟಿಕೋನ ಮತ್ತು ದಿಟ್ಟತನ ಅವರಲ್ಲಿ ಹೊಂದಿರಬೇಕಾಗಿರ್ತದೆ. ಹಾಗೆ ತಾಳ್ಮೆ ಮತ್ತು ಶ್ರದ್ಧೆಯನ್ನು ಕೂಡ ನಾಯಕರಾದವರು ಹೊಂದಿರಬೇಕಾಗಿರ್ತದೆ. ಹಾಗೆ ಜವಾಬ್ದಾರಿ ಮತ್ತು ಪರಿಪೂರ್ಣತೆಯನ್ನು ಸಹ ಆ ನಾಯಕನಾದವನು ಹೊಂದಿರಬೇಕಾಗಿರ್ತದೆ. ಹಾಗೆ ಆತ್ಮವಿಶ್ವಾಸ ಕೂಡ ಆ ನಾಯಕನಾದವನು ಹೊಂದಿರಬೇಕಾಗಿರ್ತದೆ. ಹಾಗೆ ಸಹಾನುಭೂತಿ ಸಹ ನಾಯಕನಾದವನು ಇವೆಲ್ಲ ಗುಣಗಳನ್ನು ಹೊಂದಿದಾಗ ಆ ನಾಯಕನಾಗಿ ಚಿಂತನೆ ಮಾಡಲಿಕ್ಕೆ ಆಮೇಲೆ ವರ್ತಿಸ್ಲಿಕ್ಕೆ ಅವನು ಸಾಧ್ಯವಾಗ್ತಾನಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಓಕೆ, ಕಟ್ಟೆ ಯರಿಸ್ವಾಮಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಈಗ ನಮ್ಮ ಜೊತೆ ಗೀತಾ ಇದ್ದಾರೆ. ಗೀತಾ ಏನ್ ಹೇಳ್ತಾರೆ ಕೇಳೋಣ. ಎಸ್, ಓಟು ಗೀತಾ. ಸರ್ ನಮಸ್ತೆ.
ನಾಯಕರಂತೆ ಚಿಂತಿಸಿ ಹಾಗೂ ವರ್ತಿಸಿ. ಖಂಡಿತ ಸರ್. ಯಾಕಂದ್ರೆ ಒಬ್ಬ ನಾಯಕನಾಗ್ಬೇಕು ಅಂದ್ರೆ ಒಬ್ಬ ರಾಜಕೀಯ ನಾಯಕನೇ ಆಗ್ಬೇಕು ಅಂತ ಏನು ಇಲ್ಲ. ಒಂದು ಹೊಲದಲ್ಲಿ ಕೂಲಿ ಕೆಲಸ ಮಾಡುವಂತಹ ಜನರಿಗೂ ಒಬ್ಬ ನಾಯಕ ಆಗಬಹುದು ಆಗ್ಬಹುದು. ಅಂದ್ರೆ ಅದಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ನಮ್ಗೊಂದು ಸಾಮರ್ಥ್ಯ ಇರ್ಬೇಕು. ಆ ಎಲ್ಲರನ್ನು ಒಟ್ಟುಗೂಡಿಸಿ ಒಮ್ಮೆಲೆ ಕೆಲಸ ಮಾಡಿಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ನಮ್ಗಿದ್ದಾಗ ಖಂಡಿತ ಪ್ರತಿ ಒಂದು ವಿಚಾರದಲ್ಲೂ ಒಬ್ಬ ನಾಯಕನಾಗಬಹುದು. ಒಂದು ಕಂಪನಿ ತೆಗೆದುಕೊಂಡ್ರೆ ಅದು ಲಾಭ ಪಡೆಯೋದಕ್ಕೂ ನಷ್ಟ ಪಡೆಯೋದಕ್ಕೂ ಅಥವಾ ಆ ಕಂಪನಿ ನಾಶ ಆಗೋದಕ್ಕೂ ಆ ಒಬ್ಬ ನಾಯಕ ಕಾರಣ ಆಗಿರ್ತಾನೆ. ಹಾಗಾಗಿ ಇಲ್ಲಿ ನಾಯಕನ ಪಾತ್ರ ಮಹತ್ತರವಾಗಿರುತ್ತೆ. ಹಾಗೆ ಮತ್ತೆ ನಮ್ಮಲ್ಲಿ ಒಬ್ಬ ನಾಯಕನಾದ್ರೆ ಒಂದು ದುರಹಂಕಾರ ಇರಬಾರ್ದು. ಮತ್ತೆ ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯ, ಒಂದು ತಾಳ್ಮೆ, ಒಂದು ಜಾಣ್ಮೆ ಇರ್ಬೇಕು. ಆಮೇಲೆ ಒಂದು ಭೇದ ಭಾವ ಪ್ರತಿಯೊಬ್ಬರಲ್ಲೂ ಯಾರೇ ಆಗ್ಲಿ ಒಂದು ಸಮಾನ ರೀತಿಯಲ್ಲಿ ಕಾಣ್ಬೇಕು. ಒಂದು ಭೇದ ಭಾವ ಇರಬಾರ್ದು. ಹಾಗೆ ಇವಾಗ ನಾವು ಒಂದು ಉದಾಹರಣೆ ಬೆಸ್ಟ್ ಎಕ್ಸಾಂಪಲ್ ತಗೋಬೇಕಂದ್ರೆ ಒಂದು ಪಕ್ಷಿ ಹಾರಾಡ್ತಾ ಹೋಗ್ತಾ ಇರುತ್ತೆ ಆಕಾಶದಲ್ಲಿ. ಅದು ಒಂದು ಪಕ್ಷಿ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಒಂದು ಮಾತ್ರ ಮುಂದೆ ಹಾರ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನ ಎಲ್ಲಾನು ಫಾಲೋ ಮಾಡ್ತಾ ಇರುತ್ತೆ. ಸೊ ಅದು ನಾನು ಹಿಂದೆ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದು ಸುಸ್ತಾದ್ರೂ ಪರವಾಗಿಲ್ಲ, ಅದು ಹಾರ್ಕೊಂಡು ಹೋಗ್ತಾನೆ ಇರುತ್ತೆ. ಆ ಒಂದು ಗಾಳಿಯಿಂದ ಅಂದ್ರೆ ಆ ಮುಂದೆ ಹೋಗ್ತಾ ಇರೋ ಪಕ್ಷಿನ ಫಾಲೋ ಮಾಡ್ಕೊಂಡು ಅದ್ ಎಷ್ಟು ಕಿಲೋಮೀಟರ್ ಹೋಗಿರ್ತವೆ ಅಂತ ಅವಕ್ಕೆ ಗೊತ್ತಿರಲ್ಲ. ಹಾಗಾಗಿ ಆ ಒಬ್ಬ ನಾಯಕನ ಗುಣ ಹೇಗಿರ್ಬೇಕು ಅಂದ್ರೆ ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಏಕಾಗ್ರತೆಯಿಂದ ಒಂದು ಸಾಮರ್ಥ್ಯದಿಂದ ಮುಂದೆ ನಡೆದಾಗ ಒಂದು ನಾಯಕನಂತೆ ಆಗ್ಬೋದು. ಆಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಓಕೆ ಗೀತಾ. ಎಸ್, ಅನಂತ ಕೃಷ್ಣ ಮೋಹನ್ ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್, ಅನಂತ ಕೃಷ್ಣ ಮೋಹನ್. ಸರ್, ಇದು ನಾಯಕರಂತೆ ಚಿಂತಿಸಿ ಉಮೆ ಹೇಳಿ. ನಾಯಕರಂತೆ ವರ್ತಿಸಿ ಅಂತಂದ್ರೆ ನಾವು ನಾಯಕತ್ವದ ಗುಣಗಳು ನಮ್ಮಲ್ಲಿ ಮುಖ್ಯವಾಗಿ ಆ ಪ್ರೀತಿ, ವಿಶ್ವಾಸ ಮೇಲ್ಮಟ್ಟದಿಂದ ಕೆಳಮಟ್ಟದವರೆಗೂ ಇರುವಂತಹ ವ್ಯಕ್ತಿತ್ವ ಹೊಂದಿರಬೇಕು. ಅಂತವ್ರೆ ನಾಯಕತ್ವರು ಆಗ್ತಾರೆ. ಅದಕ್ಕೆ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ಒಂದು ಶ್ರೀಕೃಷ್ಣನ ಒಂದು ಯುದ್ಧ ನಡಬೇಕಾದ್ರೆ ಬಾಣ ಬಿಡ್ಬೇಕಾ ಸಂದರ್ಭದಲ್ಲಿ ಶ್ರೀಕೃಷ್ಣ ಇದು ಕುದುರೆ ಓಡಿಸ್ಬೇಕಾದ್ರೆ ನೀನ್ ಈ ಡೈರೆಕ್ಷನ್ ಹೋಗು ಅಂತ ಹೇಳಕ್ಕೂ ಕೂಡ ಟೈಮ್ ಇರೋದಿಲ್ಲ. ಅಂತ ಟೈಮಲ್ಲಿ ಅರ್ಜುನ ಕಾಲಿಂದಾನೇ ಹಿಂಗೊದ್ದು ಆ ಲೆಫ್ಟ್ ರೈಟ್ ಅಂತ ಹೇಳ್ತಾ ಇದ್ರು. ಅವಾಗ ಲೆಫ್ಟ್ ರೈಟ್ ಹೇಳೋ ಅಷ್ಟು ಟೈಮ್ ಕೂಡ ಇರೋದಿಲ್ಲ. ಅಂದ್ರೆ ನಾಯಕತ್ವವನ್ನು ಆ ಮಟ್ಟದಲ್ಲಿ ಭಗವಂತನೇ ಆ ಮಟ್ಟದಲ್ಲಿ ಹೋಗಿ ಅವನ್ ಗೆಲ್ಸಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ರೀತಿ ಅಂತ ಗುಣವನ್ನು ಹೊಂದಿರೋನೆ ನಿಜವಾದ ನಾಯಕ ಆಗ್ತಾನೆ. ಅಂತ ನಾಯಕತ್ವ ಅಂತ ಇರೋಂಥವ್ರು ಯಾವಾಗ್ಲೂ ಇನ್ನೊಬ್ಬರಲ್ಲಿ ಕೂಡ ಆನಂದ ಅಂತ ಕಾಯ್ತಾ ಇರ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಒಂದ್ 2-3 ವಾರದಿಂದ ನೀವು ನಮ್ಮಲ್ಲಿಂದ ಏನ್ ಬರುತ್ತೆ, ಹೆಂಗ್ ಮಾತಾಡ್ತಾರೆ, ಹೆಂಗ್ ನೋಡ್ಬೇಕಂತ ನೀವೇನ್ ಕಾದ್ ನೋಡ್ತಾ ಇದ್ದೀರಲ್ಲ, ಆ ನಾಯಕತ್ವ ನಿಮ್ಮಲ್ಲಿ ಕೂಡ ನಾನು ಕಂಡಿದ್ದೀನಿ ಅಂತ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಸಂತೋಷ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಂತೋಷ್. ಆತ್ಮೀಯರೇ ನಮಸ್ಕಾರ. ನಾಯಕರಂತೆ ಚಿಂತಿಸಿ ಹಾಗೂ ವರ್ತಿಸಿ. ನಾಯಕರಂತೆ ನಾವು ಚಿಂತಿಸಿದಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹಾಗೆ ಎಲ್ಲಾ ಸಮಾಜದಲ್ಲಿ ಈಗ ಒಂದು ಶಾಸಕರು ಮಾಡೋ ಅಂತದಿರ್ಬೋದು, ಒಂದು ಟೀಮ್ ಮ್ಯಾನೇಜ್ಮೆಂಟ್ ಮಾಡೋದಿರ್ಬೋದು, ಎಲ್ಲದಕ್ಕೂ ಒಬ್ರು ನಾಯಕರು ಬೇಕಾಗತ್ತೆ. ಆ ನಾಯಕನಾದವನಿಗೆ ಆ ಹೆಚ್ಚಿನ ಅಂದ್ರೆ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ ಅಂತ ಶಕ್ತಿ ಇರ್ಬೇಕಾಗತ್ತೆ, ಹಾಗೂ ಸಹಾನುಭೂತಿ ಆಗಿರ್ಬೇಕಾಗತ್ತೆ. ಆ ನಾಯಕನಾದವನಿಗೆ ಒಂದು ಒಳ್ಳೆ ಸ್ಕಿಲ್ ಇರ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತೀನಿ ಸರ್. ಇಷ್ಟೇ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ನೀವೆಲ್ಲ ನೋಡಿದ್ರಲ್ಲ, ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ತುಂಬಾ ಚೆನ್ನಾಗಿ ಅವರವರ ಅನಿಸಿಕೆಗಳನ್ನ ತುಂಬಾ ಸೊಗಸಾಗಿ ತಿಳಿಸಿದ್ದಾರೆ. ಒಂದೇ ವಿಷಯ ಆದ್ರೆ ಒಬ್ಬೊಬ್ಬರಿಗೂ ಒಂದೊಂದು ಬೇರೆ ಬೇರೆ ರೀತಿ ಅನ್ಸುತ್ತೆ, ಬೇರೆ ಬೇರೆ ರೀತಿಯ ಪದಗಳ ಬಳಕೆಯನ್ನ ಮಾಡ್ತವೆ. ಇವನ್ನೆಲ್ಲ ನಾವು ಗಮನಿಸ್ತಾ ಇರಬೇಕು. ಅದೇ ಈ ಸಂವಹನ ಕೌಶಲ್ಯ ತುಂಬಾ ಮುಖ್ಯ ಆಗ್ತದೆ. ಅದರಲ್ಲಿ ಸಂವಹನ ಕೌಶಲ್ಯದಲ್ಲಿ ಭಾಷಣ ಕೌಶಲ್ಯವನ್ನು ನಾವು ಆರಂಭಿಕ ಹಂತದಲ್ಲಿ ಹೇಳ್ಕೊಡ್ತೇವೆ. ಆರಂಭಿಕ ಹಂತದಲ್ಲಿ ಹೇಳ್ಕೊಡ್ತಾ ಆನ್ಲೈನು ಆಫ್ಲೈನು ಇವೆರಡರ ಮೂಲಕ ತೀಡುವ ಕಾಯಕ ನಡೀತಾ ಇದೆ. 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ ಈ ಎಲ್ಲ ನಮ್ಮ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ ಅಂತ ಕೋರ್ತೇನೆ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತೇನೆ. ಬಾಯ್ ಬಾಯ್.